ಎಸ್ ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಭರ್ಜರಿ ಮುನ್ನಡೆ. ಮೊದಲ ಚುನಾವಣಾ ಅಖಾಡದಲ್ಲಿ ಗೆದ್ದು ಬೀಗಿದ ಪ್ರಿಯಾಂಕಾ ಗಾಂಧಿ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಂದ ತೆರವಾಗಿರುವಂತಹ ಕ್ಷೇತ್ರ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಆ ಉಪಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಇಂದಿರಾ ಗಾಂಧಿ ಮೊಮ್ಮಗಳು. ಅವರಿಗೆ 27ನೇ ವಯಸ್ಸಲ್ಲೇ ಚುನಾವಣಾ ಕಣಕ್ಕೆ ಧುಮುಕ್ಲಿಕ್ಕೆ ಅವಕಾಶ ಬಂದರೂ ಕೂಡ ಅವರು ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ಆ ಯೋಗ ಈಗ ಕೂಡಿ ಬಂದಿದೆ ಅಂತ ಕಾಣಿಸುತ್ತೆ. ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿಗೆ ಭರ್ಜರಿ ಗೆಲುವು. ಮೊದಲ ಚುನಾವಣಾ ಅಖಾಡದಲ್ಲೇ ಗೆದ್ದು ಬೀಗಿದ್ದಾರೆ ಪ್ರಿಯಾಂಕಾ. ರಾಹುಲ್ ಗಾಂಧಿಯವರ ಪ್ರಾಬಲ್ಯ, ಸೋನಿಯಾ ಗಾಂಧಿಯವರ ಪ್ರಾಬಲ್ಯ ಎಲ್ಲವೂ ಕೂಡ ಆ ಕ್ಷೇತ್ರದ ಜನತೆಗೆ ಇತ್ತು. ಇನ್ನು ಇಂದಿರಾ ಗಾಂಧಿಯವ್ರನ್ನ ಚಿಕ್ಕಮಗಳೂರು ಜನ ಕೈ ಬಿಡಲಿಲ್ಲ, ಸೋನಿಯಾ ಗಾಂಧಿಯವ್ರನ್ನ ಬಳ್ಳಾರಿಯ ಜನ ಕೈ ಬಿಡಲಿಲ್ಲ. ಅದೇ ರೀತಿಯಲ್ಲಿ ಪ್ರಿಯಾಂಕಾ ಗಾಂಧಿನ ಈಗ ವಯನಾಡು ಕ್ಷೇತ್ರದ ಜನ ಕೈ ಬಿಡಲಿಲ್ಲ, ಕೈ ಹಿಡಿದಿದ್ದಾರೆ, ಭರ್ಜರಿ ಗೆಲುವನ್ನು ಕೊಟ್ಟಿದ್ದಾರೆ. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಮೊದಲ ಚುನಾವಣೆ ಇದು. ನೋಡಿ, ಸಾಕಷ್ಟು ಜನ ಮೊದಲ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಆದರೆ ಪ್ರತಿ ಚುನಾವಣೆಯೂ ನನಗೆ ಮೊದಲ ಚುನಾವಣೆ ರೀತಿನೇ ಅಂತ ಹೇಳ್ತಾ ಇರ್ತಾರೆ. ಭರತ್ ಬೊಮ್ಮಾಯಿ ಮೊದಲ ಚುನಾವಣೆ, ಅನ್ನಪೂರ್ಣ ತುಕಾರಾಂ ಮೊದಲ ಚುನಾವಣೆ, ಪ್ರಿಯಾಂಕಾ ಗಾಂಧಿ ಮೊದಲ ಚುನಾವಣೆ. ಸಾಕಷ್ಟು ಜನ ಮೊದಲ ಚುನಾವಣೆ, ಅದರಲ್ಲೂ ಕೂಡ ಮಹಿಳಾ ಮಣಿಗಳಿಗೆ ಈ ಬಾರಿಯ ಚುನಾವಣಾ ಕಣ ಒಂಥರ ಕೈ ಹಿಡಿತು ಅಂತ ಕಾಣಿಸುತ್ತೆ. ಅನ್ನಪೂರ್ಣ ತುಕಾರಾಂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರು. ಇನ್ನು ಪ್ರಿಯಾಂಕಾ ಗಾಂಧಿ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ. ಇಬ್ಬರು ಕೂಡ ಈಗ ಗೆದ್ದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ 3 ವಿಧಾನಸಭಾ ಕ್ಷೇತ್ರದಲ್ಲಿ. ಚನ್ನಪಟ್ಟಣ ಇರ್ಬೋದು, ಶಿಗ್ಗಾಂವಿ ಮತ್ತು ಸಂಡೂರು, 3 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನ ಈ ಬಾರಿ NDA ಪರವಾಗಿ ನಿಲ್ಲಿಲ್ವಾ? ಕಾರಣ ಏನಿರ್ಬೋದು? BJP ಜೊತೆ JDS ಒಂದು ಕಡೆ ಹೊಂದಾಣಿಕೆ ಮಾಡಿಕೊಂಡ್ರು, ಮೈತ್ರಿ ಮಾಡಿಕೊಂಡಿದ್ದು ಎಲ್ಲೋ ಒಂದು ಕಡೆ ಚನ್ನಪಟ್ಟಣ ಕ್ಷೇತ್ರದ ಜನತೆಗೆ ಇಷ್ಟ ಆಗಲಿಲ್ವಾ? ಹೀಗೆ ಹಲವು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಮತ್ತೊಂದು ಕಡೆ ದೇವೇಗೌಡರು ಹಲವಾರು ಸಭೆಗಳಲ್ಲಿ ಭಾಗಿಯಾಗಿದ್ದರು. ದೇವೇಗೌಡರು ಸಾಕಷ್ಟು ಮತಯಾಚನೆಯನ್ನು ಮಾಡಿದರು, ಸಮಾವೇಶಗಳಲ್ಲೂ ಕೂಡ ಭಾಗಿಯಾಗಿದ್ದರು. ಈ ಸಮಾವೇಶಗಳು, ಸಭೆ ಯಾವು ಕೂಡ ಆ ಕ್ಷೇತ್ರದ ಜನತೆಯ ಕಣ್ಣಿಗೆ ಕಾಣಲಿಲ್ವ? ಹಾಗಾದರೆ ಈ ರೀತಿಯಾದಂತಹ ಒಂದಿಷ್ಟು ವಿಚಾರಗಳನ್ನು ಈಗ JDSನವರು ಮಾಡ್ತಾ ಇದ್ದಾರೆ. ಎರಡು ಬಾರಿ ಸೋತಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ರು. ನಿಖಿಲ್ ಕುಮಾರಸ್ವಾಮಿಗೆ ಈ ಬಾರಿ ಚುನಾವಣಾ ಕಣಕ್ಕೆ ಇಳಿಲಿಕ್ಕೆ ಇಷ್ಟ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವೇಗೌಡರು ಮಾತ್ರ ನಿಲ್ಲಲೇಬೇಕು ಅಂತ ಹೇಳಿದ್ರು. ಕುಮಾರಸ್ವಾಮಿನೂ ಕೂಡ ಅದನ್ನೇ ಹೇಳಿದ್ರು. ಯಾಕಂದರೆ ಕುಮಾರಸ್ವಾಮಿ ಅವರು ಆಲ್ರೆಡಿ ಈಗ ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ರಾಜ್ಯದಲ್ಲಿ JDS ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಒಬ್ಬ ಯುವ ಸಾರಥಿ ಬೇಕಾಗಿತ್ತು. ಇದು ಸರಿಯಾದ ಸಮಯ ಕೂಡ ಆಗಿತ್ತು. ಯಾಕಂದರೆ 2028ರಲ್ಲಿ ಅಗೇನ್ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಚುನಾವಣೆ ಸಂದರ್ಭದಲ್ಲಿ ಈಗ MLA ಆಗಿ ಸಾಕಷ್ಟು ರಾಜಕೀಯ ಪರಿಣಿತಿಯನ್ನು ಪಡ್ಕೊಂಡ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಸಜ್ಜುಗೊಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಒಂದಿಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ರು JDS ನಾಯಕರು. CP ಯೋಗೇಶ್ವರ್ 25,000 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಕೇವಲ 6 ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ ಇದೆ. 25,000 ಲೀಡು. CP ಯೋಗೇಶ್ವರ್ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು. CP ಯೋಗೇಶ್ವರ್ ಗೆಲುವು ಬಹುತೇಕ ಖಚಿತನ. 25,000 ಮತಗಳಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ CP ಯೋಗೇಶ್ವರ್. ಇನ್ನು 6 ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ ಇದೆ. 25,000 ಮತ ಏನು ದೊಡ್ಡ ಲೀಡ್ ಅಂತ ಹೇಳಕ್ಕಾಗಲ್ಲ.
ಯಾಕೆ ಅಂದರೆ ಸಿ ಪಿ ಯೋಗೀಶ್ವರ್ ಹೇಳಿ ಕೇಳಿ ಚನ್ನಪಟ್ಟಣ ಕ್ಷೇತ್ರದವರೇ. ಆಲ್ರೆಡಿ ಇದೇ ಚನ್ನಪಟ್ಟಣದಲ್ಲಿ 5 ಬಾರಿ MLA ಆಗಿದ್ದಾರೆ. ಕ್ಷೇತ್ರದ ಜನ ಮತ್ತು ಸಿ ಪಿ ಯೋಗೀಶ್ವರ್ ಕ್ಷೇತ್ರದ ಜನತೆಯ ಮನಸ್ಸಿನ ಇಂಗಿತ ಎಲ್ಲವೂ ಕೂಡ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿದ್ದಾರೆ. 25,000 ಏನು ದೊಡ್ಡ ಬಹುಪರಾಗ್ ಹೇಳುವಷ್ಟರ ಮಟ್ಟಿಗೆ ಏನು ದೊಡ್ಡ ಅಂತರ ಅಂತ ಹೇಳೋಕ್ಕಾಗಲ್ಲ. ಆದರೂ ಒಂದು ಲೆವೆಲಿಗೆ 25,000 ಓಕೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಇನ್ನೂ ಕೂಡ ರಾಜಕೀಯ ಅಖಾಡಕ್ಕೆ ಇಳಿಲಿಕ್ಕೆ ಅದೃಷ್ಟ ಒದಗಿ ಬಂದಿಲ್ವಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದ್ದಾವೆ. ಮತ್ತೊಂದು ಕಡೆ ಇತ್ತೀಚೆಗೆ ಸಾಕಷ್ಟು ವಕ್ಫ್ ವಿವಾದಗಳು ಆಗ್ತಾ ಹೋಯ್ದು. ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಆ ವಿಚಾರವನ್ನು ಜಾಸ್ತಿ ಪ್ರಸ್ತಾಪ ಮಾಡೋಕ್ಕೆ ಹೋಗಲಿಲ್ಲ. ಮತ್ತೊಂದು ಕಡೆ ಭರತ್ ಬೊಮ್ಮಾಯಿ ಅವರ ಕ್ಷೇತ್ರ ಏನಿದೆಯಲ್ಲ ಶಿಗಾವಿ, ಬಸವರಾಜ ಬೊಮ್ಮಾಯಿ ಅವರು ಕೂಡ ವಕ್ಫ್ ವಿಚಾರಕ್ಕೆ ಏನು ಕೂಡ ಜಾಸ್ತಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಆ ಕಡೆ ತಲೆನೂ ಹಾಕಲಿಲ್ಲ. ಈ ವಕ್ಫ್ ವಿಚಾರಕ್ಕೆ ಅಲ್ಪಸಂಖ್ಯಾತರೆಲ್ಲ ಒಂದಾದ್ರೆ ಹಾಗಾದರೆ ಚುನಾವಣೆಯಲ್ಲಿ ನಾವು ಈ ಥರ ನಿಮಗೆ ಉತ್ತರ ಕೊಡ್ತೀವಿ, ಈ ಥರ ನಿಮಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿಬಿಟ್ಟು ಎರಡೂ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗೆ ಬುದ್ಧಿ ಕಲಿಸಿದ್ರೆ ಹಾಗಾದರೆ